ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಹೆಂಗದ್ರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಈಗ ರೀಸೆಂಟ್ ಟೈಮ್ದೊಳಗೆ ರೀಸೆಂಟ್ ಅಂದ್ರೆ ನಾಳೆ ಬರೋ 17 ಅಥವಾ 18ಕ್ಕೆ ಆ್ಯಪ್ ಅಕಾರ್ಡಿಂಗ್ ಟು ಆ್ಯಪ್ ಸ್ವಲ್ಪ ಚೇಂಜಸ್ ಆಗ್ಬೋದು. ಶನಿ ಮಹಾರಾಜ್ ಏನು ಮಾಡ್ತಾರೆ ಅಂತಂದ್ರೆ ರೇವತಿ ನಕ್ಷತ್ರಕ್ಕೆ ಟ್ರಾನ್ಸ್ಫರ್ ಆಗಕತ್ತಾರೆ. ಕರೆಂಟ್ಲಿ ಈಸ್ ಎನ್ ಉತ್ತರ ಭಾದ್ರಪದ ನಕ್ಷತ್ರ. ಸೊ 17-18ಕ್ಕೆ ಅವ್ರು ರೇವತಿ ನಕ್ಷತ್ರಕ್ಕೆ ಎಂಟ್ರ್ ಆಗ್ತಾರೆ. ರೇವತಿ ನಕ್ಷತ್ರದ ಬೆಲ್ಟ್ದೊಳಗೆ ಕೊನೆ ನಕ್ಷತ್ರ. ಅದನ್ನು ಬುಧ ಓನ್ ಮಾಡ್ತಾರೆ. ಈ ಟ್ರಾನ್ಸಿಷನ್ ಎದ್ರಾಗ ಆಗಕತ್ತೈತಿ ಅಂದ್ರೆ ಮೀನ ರಾಶಿ ಒಳಗೆ. ಈಗ ಸದ್ಯ ಶನಿ ಮಹಾರಾಜ್ ಎಲ್ಲದಾರ ಅಂದ್ರೆ ಮೀನ ರಾಶಿ ಒಳಗೆ ಅದಾರ. ಮೀನ ರಾಶಿ ಓನರ್ ಯಾರು ಅಂತಂತಂದ್ರೆ ಗುರು. ಓಕೆ, ಇಲ್ಲಂದ್ರೆ ಯಾರ್ಯಾರು ಕಾಂಬಿನೇಷನ್ ಬಂತು ನೋಡ್ರಿ, ಶನಿ, ಗುರು ಮತ್ತು ಬುಧ. ಬುಧ ಅಂತಂದರೆ ಇಂಟೆಲಿಜೆನ್ಸ್, ಸ್ಯಾಟರ್ನ್ ಅಂದರೆ ಪ್ರೊಫೆಷನ್, ಗುರು ಅಂತಂತಂದ್ರೆ ವಿಸ್ಡಮ್. ಓಕೆ, ಮತ್ತು ಇದಕ್ಕೇನಂತಂದ್ರೆ ರೇವತಿ ನಕ್ಷತ್ರ ಕೊನೆ ನಕ್ಷತ್ರ ಆಗೈತೆ ಝೋಡಿಯಾಕ್ ಬೆಲ್ಟದ್ದು. ಇದು ಗಂಡಮೂಲ ನಕ್ಷತ್ರ ಅಂತಂತಾರೆ ಇದಕ್ಕೆ. ಇದ್ರದ್ದೊಂದು ಪ್ಲಸ್ ಪಾಯಿಂಟ್ ಏನಂತಂತಂದ್ರೆ ಈ ಟ್ರಾನ್ಸಿಷನದ್ದು, ನಿಮ್ಮ ಯಾವ್ಯಾವ ಕೆಲಸ ಉಳ್ಕೊಂಡಾವಲ್ಲ ಆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡ್ತಾರೆ ಈಗ ಸ್ಯಾಟರ್ನ್. ಹೆಂಗಂತಂದ್ರೆ ಈಗ ವಾಟರಿ ಸೈನ್ದಿಂದ ಇನ್ನವರು ಈ ವರ್ಷದ ಕೊನೆ ತನಕ ಅಂತಂತಂದ್ರೆ ಇದಕ್ಕೆ ಹೋಗ್ತಾರೆ, ಫೈರಿ ಸೈನಿಗೆ ಹೋಗ್ತಾರೆ ಅವರು. ಮೇಷರಾಶಿಗೆ ಹೋಗ್ಬೇಕಲ್ಲ, ಏನು ನಾಳೆ ಬರೋ 2027 ಮಿಡ್ದೊಳಗೆ ಹೋಗ್ತಾರೆ ಅವರು. ಸೊ ಅಲ್ಲಿ ತನಕ ಅಂತಂತಂದ್ರೆ ನಕ್ಷತ್ರದ ಪರಿವರ್ತನೆ ಆಗ್ತದೆ. ನಿಮ್ಮ ಎಷ್ಟು ಕೆಲಸ ನಿಂತಾವಲ್ಲ ಎಲ್ಲ ಕೆಲಸಗಳೂ ಆಗ್ತಾವೆ ಇನ್ ಬಿಟ್ವೀನ್. ಓಕೆ, ಉತ್ತರ ಭಾದ್ರಪದ ನಕ್ಷತ್ರ ಮತ್ತು ರೇವತಿ ನಕ್ಷತ್ರ ಇದರಿಂದ ಏನಾಕತಿ ಅಂದ್ರೆ ಫೈನಾನ್ಸ್ ಇಂಪ್ರೂವ್ ಆಕೈತಿ. ಫಾರಿನ್ ರಿಲೇಟೆಡ್ ಕ್ಲೈಂಟ್ಸ್ ಬರ್ತಾರೆ. ವೈ ಬಿಕಾಸ್ ಯುವರ್ 12th house ಈಸ್ ಆಲ್ ಅಬೌಟ್ ಯುವರ್ ಫಾರಿನ್ ಟೂರ್ಸ್, ಹಾಸ್ಪಿಟಲ್ಸ್, ಡಾಕ್ಟರ್ಸ್, ಮೆಡಿಸಿನ್ಸ್ ಅನ್ರಿ, MNC ಕಂಪ್ನೀಸ್ ಅನ್ರಿ, ಫಾರಿನ್ ಕ್ಲೈಂಟ್ಸ್ ಅನ್ರಿ. ಮೀನರಾಶಿಯೊಳಗೆ 16.40 ಹಿಡಿದು 30 ಡಿಗ್ರಿ ತನಕ ರೇವತಿ ನಕ್ಷತ್ರ ಬರ್ತೈತಿ. ಓಕೆ, ಅದಕ್ಕಿಂತ ಮುಂಚೆ ಉತ್ತರ ಭಾದ್ರಪದ ನಕ್ಷತ್ರದೊಳಗೆ ಅದಾರ. ಅಂದ್ರೆ ಉತ್ತರ ಭಾದ್ರಪದ ನಕ್ಷತ್ರ, ರೇವತಿ ನಕ್ಷತ್ರ ಎರಡೂ ಮೀನ ರಾಶಿಯೊಳಗೆ ಇರ್ತಾವೆ. ಓಕೆ, ಆ್ಯಕ್ಚುಲಿ ರೇವತಿ ನಕ್ಷತ್ರ ಮತ್ತು ಉತ್ತರ ಭಾದ್ರಪದ ನಕ್ಷತ್ರಕ್ಕೆ ಲಕ್ಷ್ಮೀ ಯೋಗದ ನಕ್ಷತ್ರಗಳು ಅಂತಂತಾರೆ. ಲಕ್ಷ್ಮೀ ದೇವಿದು ಭಾಳ ಕೃಪಾ ಐತಿ ಈ ನಕ್ಷತ್ರ ಮೇಲೆ. ಓಕೆ, ಅಂದ್ರೆ ಒಂಥರ ಹಿಂಗೆ ಸ್ಯಾಟರ್ನ್ ಈಗ ರೇವತಿ ನಕ್ಷತ್ರಕ್ಕೆ ಹೋಗೋದು ಒಂಥರ ಶುಭ ಪರಿವರ್ತನೆ ಅಂತಂತಾನ್ರಿ. ಯಾಕಂದ್ರೆ ನೋಡಿ, ರಾಶಿ ಗುರು ಯಾರು? ಗುರು. ಈ ರಾಶಿಗೆ ರಾಶಿ ಓನರ್ ಯಾರು? ಗುರು. ರೇವತಿ ನಕ್ಷತ್ರ ಬುಧಕ್ಕೆ ಸಂಬಂಧಪಟ್ಟೈತಿ. ಈ ಸದ್ಯ ಟ್ರಾನ್ಸಿಷನ್ ಆಗ್ತಾ ಇರೋದು ಯಾರ್ದು? ಸ್ಯಾಟರ್ನದ್ದು. ಸೊ ಪ್ರೊಫೆಷನ್ ಬಂತು, ವಿಸ್ಡಮ್ ಬಂತು, ಇಂಟೆಲಿಜೆನ್ಸ್ ಬಂತು. ನಿಮ್ಮ ಬುಧ ಅಂತಂತಂದ್ರೆ ನಿಮ್ದು ಕಮ್ಯುನಿಕೇಷನ್ ಬಂತು, ನಿಮ್ಮ ಬಿಸ್ನೆಸ್ ಬಂತು. ಸೊ ಇದಕ್ಕೆ ರಿಲೇಟೆಡ್ ಏನೆಲ್ಲ ಸಂಬಂಧಪಟ್ಟವಲ್ಲ ಅವೆಲ್ಲ ವಿಷಯಗಳನ್ನು ಸರಿ ಹೋಗುವಂಥದ್ದು. ನೋಡಿರಿ, ನಿಮ್ಗೆ ಏನಾದ್ರು ಜಾಬ್ ಶಿಫ್ಟ್ ಮಾಡಬೇಕು ಅಂತಂತಂದರೆ ಯಾವುದಾದ್ರೂ ಒಳ್ಳೆ MNC ಕಂಪ್ನಿಗೆ ಜಾಬ್ ಶಿಫ್ಟ್ ಮಾಡ್ತೈತಿ, ಜಾಬ್ ಶಿಫ್ಟಿಂಗ್ ಆಗುವಂಥದ್ದು. ನಿಮಗೇನಾದರೂ ಫಿಸಿಕಲ್ ಏನಾದರೂ ಪ್ರಾಬ್ಲಮ್ ಇದ್ದರೆ, ಹೆಲ್ತ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಒಳ್ಳೆ ಡಾಕ್ಟರ್ ಸಿಗೋದನ್ರಿ. ಭಾಳ ದಿವಸದಿಂದ ಯಾವುದಾದ್ರೂ ಸ್ಯಾಟರ್ನ್ ಅಂತಂತಂದ್ರೆ ಭಾಳ ದಿವಸದಿಂದ ನಡ್ಕೊಂಡು ಬಂದಿರುವಂಥ ಯಾವುದಾದ್ರೂ ಒಂದು ವಿಷಯ ಇತ್ತು ಅಂತ ಇಟ್ಕೊಳ್ರಿ, ಹೆಲ್ತ್ ರಿಲೇಟೆಡ್ ಅದೇನಾರ ಇತ್ತು ಅಂತಂದ್ರೆ ಅದಕ್ಕೂ ಒಳ್ಳೆ ಔಷಧಿ ಸಿಗೋದನ್ರಿ. ಅದರಿಂದ ನಿಮಗೆ ಪರಿಹಾರ ಸಿಗೋದನ್ರಿ. ದುಃಖದಿಂದ ಪರಿಹಾರ ಸಿಗೋದನ್ರಿ. ದುಡ್ಡೆಲ್ಲಾದರೂ ಸಿಕ್ಕಾಕೊಂಡಿದ್ರೆ ಅದರಿಂದ ಪರಿಹಾರ ಸಿಗೋದನ್ರಿ. ನೀವು ಯಾವುದೇ ವಿಷಯದಲ್ಲಿ ಏನೇ ಮಾಡಬೇಕಂದ್ರೂ ಇಟ್ಸ್ ಅ ವೆರಿ ಗುಡ್ ಟೈಮ್, ಯು ಕ್ಯಾನ್ ಸೇ. 12th ಹೌಸು ನಿಮ್ಮ ಸ್ಪಿರಿಚುವಾಲಿಟಿಗೂ ಸಂಬಂಧಪಟ್ಟಂಥದ್ದು. 12th ಹೌಸ್ ಮೋಕ್ಷವನ್ನು ರಿಪ್ರೆಸೆಂಟ್ ಮಾಡ್ತೈತಿ. ಸೊ ಹೆಂಗಂತಂದ್ರೆ ಅಲ್ಲಿ ಸ್ಪಿರಿಚುವಾಲಿಟಿ ಐತಿ ಅಂತಂದ್ರೆ ಇದರ ಅರ್ಥ ಅಲ್ಲಿ ಹೀಲಿಂಗನೂ ಐತಿ ಅಂತ. ಇದನ್ನು ರೇವತಿ ನಕ್ಷತ್ರವನ್ನು ರೇವತಿ ನಕ್ಷತ್ರದ DT ಅಂದರೆ ಪೋಷಣೆ ಅಂತಂದು ತಿಳ್ಕೊರಿ. ಅಂದರೆ ಒಂಥರ ನರ್ಚರಿಂಗ್, ಒಂಥರ ನಿಮ್ಮನ್ನು ಈ ನಕ್ಷತ್ರ ನರ್ಚರ್ ಮಾಡ್ತೈತಿ. ನಿಮ್ಮ ಸೋಲನ್ನು ನರ್ಚರ್ ಮಾಡ್ತೈತಿ. ನಿಮ್ಮ ಜೀವನಕ್ಕೊಂದು ಒಳ್ಳೆ ದಿಶೆ ಸಿಗ್ತೈತಿ. ನೋಡಿರಿ, ಇಷ್ಟೆಲ್ಲ ಹೇಳಾಗತ್ತೈತಿ. ಇದರ ಅರ್ಥ ಇದು ಎಲ್ಲರಿಗೂ ಆ್ಯಕ್ಚುಲಿ ಎಲ್ಲರಿಗೂ ಅಪ್ಲೈ ಆಕೈತಿ. ಆದ್ರೆ ಬಟ್ ಯಾರಿಗೆ ಅವೇರ್ನೆಸ್ ಇರ್ತೈತಲ್ಲ ಅವ್ರಿಗೆ ಅದ್ರ ಬದಲಾಗ ಅಷ್ಟೇ ಅವ್ರಿಗೆ ಅಷ್ಟೇ ಇದು ಇಫೆಕ್ಟ್ ಆಕೈತಿ. ಅದರ್ವೈಸ್ ಅವ್ರಿಗೆ ಏನು ಇಫೆಕ್ಟ್ ಆಗೋ ಪ್ರಶ್ನೆನೇ ಇರೋಂಗಿಲ್ಲ. ಯಾಕಂದ್ರೆ ಇಂಥವು ಎಷ್ಟೋ ಸರ್ತಿ ರೇವತಿ ನಕ್ಷತ್ರ ಬರ್ತಾವೆ, ರೇವತಿ ನಕ್ಷತ್ರ ಹೋಗ್ತಾವೆ. 12th ಹೌಸು ನಿಮ್ದು ಫಾರಿನ್ ರಿಲೇಟೆಡ್ ವಿಷಯಗಳಿಗೆ. ಈಗ ಸಪೋಸ್ ಎಕ್ಸಾಂಪಲ್ ನಂದು ಅಂತೇಳಿ ತೊಗೋರಿ. ಈಗ ನಾ ಇದ್ರ ಮೇಲೂ ಬಂದೇನಿ, ಈ ಪ್ಲ್ಯಾಟ್ಫಾರ್ಮ್ ಮೇಲೂ ಬಂದೇನಿ. ನಾನು ಹೊರಗಿನ ದೇಶದಿಂದ ಜನ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಂಗೆ ನೀವು ಯಾವುದಾದ್ರೂ MNC ಕಂಪ್ನಿ, ಹೊರಗಿನ ದೇಶಕ್ಕನ ಹೋಗ್ಬೇಕಂತಿಲ್ಲ, ಇಂಡಿಯಾದೊಳಗೆ ಸೆಟ್ಲ್ ಇರುವಂಥವು ಯಾವರೇ MNC ಕಂಪ್ನೀಸ್ ಇದ್ದರೆ ಫಾರಿನ್ ಕಂಟ್ರಿಯಿಂದ ದುಡ್ಡು ಬರುವಂಥ ಚಾನ್ಸಸ್, ಫಾರಿನ್ ಕ್ಲೈಂಟ್ಸ್ ಸಿಗುವಂಥದ್ದು
ಒಳ್ಳೆ ನೆಟ್ವರ್ಕಿಂಗ್ ಆಗುವಂಥದ್ದು. ಸ್ಪಿರಿಚುವಾಲಿಟಿ ಒಳಗೆ ಒಂಥರ ನಿಮಗೆ ಸೆಲ್ಫ್ ರಿಯಲೈಸೇಷನ್ ಆಗ್ಬೋದು. ನನಗೆ ಏನು ಬೇಕು, ಏನು ಬೇಕು, ಏನು ಬೇಡ, ಹೆಂಗೆ ಮಾಡಬೇಕು, ಹೆಂಗೆ ಮಾಡಬಾರ್ದು, ಅಥವಾ ನಿಮ್ಮ ಲೈಫ್ ಪರ್ಪಸ್ ಏನು, ನಿಮ್ಮ ಸೋಲ್ ಪರ್ಪಸ್ ಏನು, ಇದು ಎಲ್ಲದರ ಬದಲು ನಿಮಗೆ ಒಂಥರ ಹಿಂಗೆ ವಿಚಾರಗಳು ಅಗದಿ ಡೆಪ್ತ್ನಾಗ ಇರ್ತಾವೆ. ಈ ನಕ್ಷತ್ರ ಒಳ್ಳೆ ಈ ನಕ್ಷತ್ರ ಒಳ್ಳೆ ನೆಟ್ವರ್ಕ್ ತೋರಿಸ್ತತಿ. ಆಮೇಲೆ ಒಳ್ಳೆ ಬಿಸ್ನೆಸ್ ಡೀಲ್ ತೋರಿಸ್ತತಿ. MNC ಕಂಪನಿ ಅಥವಾ ಫಾರಿನ್ ಕಂಪನೀಸ್ ಅಂತ ನಾ ಏನು ಹೇಳಕತ್ತಿಲ್ಲ, ನೀವು ಬೇರೆ ಸ್ಟೇಟ್ದಿಂದನೂ ಬರ್ಬೋದು. ಆ ಥರದ್ದು ನಮ್ಮ ಏನಾದರೂ ಬಿಸ್ನೆಸ್ ಇರಲಿಲ್ಲ ಅಥವಾ ಆ ಥರದ್ದು ನಮ್ಮ ಏನೂ ಕೆಲಸ ಇರಲಿಲ್ಲ ಅಂತಂತಂದ್ರೆ ಬೇರೆ ಸ್ಟೇಟ್ದಿಂದ ಬರ್ಬೋದು, ಅಂದರೆ ದೂರಿನ ಜಾಗದಿಂದ ಬರ್ಬೋದು. ಓಕೆ, ಸೊ ಈ ಟ್ರಾನ್ಸಿಷನ್ನು ನಿಮಗೆ ಒಂಥರ ಗೈಡೆನ್ಸ್ ಕೊಡ್ತೈತಿ. ಇದು ಒಂಥರ ಕಂಪ್ಲೀಷನ್ ತೋರಿಸ್ತತಿ. ಏನೆಲ್ಲ ನಿಮ್ಗೆ ಕೆಲಸ ನಿಂತಾವಲ್ಲ ಅವು ನಿಮಗೆ ಕೆಲಸ ಆಗುವಂಥದ್ದು. ಲೈಕ್ ಒಂಥರ ಹಿಂಗೆ ಒಂಥರ ಸೇಫ್ ಪ್ಯಾಸೇಜ್ ತಯಾರು ಮಾಡ್ತೈತಿ. ಪೋಷಾನ್ ಅನ್ನೋದು ಏನಿದೆ ಡಿ ಟಿ ಐತಲ್ಲ, ಇದು ನಿಮಗೆ ದುಡ್ಡಿಗಾಗಿ, ಪ್ರಾಸ್ಪೆರಿಟಿಗಾಗಿ ಒಂಥರ ಸೇಫ್ ಪ್ಯಾಸೇಜ್ ತಯಾರು ಮಾಡ್ತೈತಿ. ನೀವು ಸೇಫ್ಲಿ ನಿಮ್ಮ ಡೆಸ್ಟಿನೇಷನ್ ರೀಚ್ ಆಗ್ಬೋದು, ಬಟ್ ಅದ್ರ ಸಲುವಾಗಿ ನೀವು ಕೆಲಸ ಮಾಡಬೇಕು. ಸೊ ಇದಕ್ಕಾಗಿ ಏನು ರೀಡಿಂಗ್ ಬರ್ತಾ ಇದೆ ಅಂತ ಹೇಳಿ ನೋಡೋಣ. ಸೊ ಜನರಲ್ ರೀಡಿಂಗ್ ನೋಡೋಣ. ನಾ ಪೈಲ್ಸ್ ಅದು ಏನು ಇಡಂಗಿಲ್ಲ. ಓಕೆ, ಜನರಲ್ ರೀಡಿಂಗ್ ಏನು ಬರ್ತಾ ಇದೆ ಅಂತ ಹೇಳಿ ನೋಡೋಣ. ನೋಡಿರಿ, ರೇವತಿ ನಕ್ಷತ್ರ ಕೊನೆ ನಕ್ಷತ್ರ ಅಂತಂತಂದ್ರೆ, ಸ್ಯಾಟರ್ನ್ ಈಸ್ ಅ ಕರ್ಮಕಾರಕ. ಸೊ ನೀವು ಒಂಥರ ಇದೊಂಥರ ಫೈನಲ್ ಕ್ಲೋಜರ್ ಅಂತ ಅನ್ಬೋದು. ಸಮಥಿಂಗ್ ಈಸ್ ಎಂಡಿಂಗ್ ಆ್ಯಂಡ್ ಸಮಥಿಂಗ್ ಈಸ್ ಸ್ಟಾರ್ಟಿಂಗ್. ಓಕೆ, ಇಟ್ಸ್ ಅ ನ್ಯೂ ಬಿಗಿನಿಂಗ್. ಸೊ ನೀವು ಭಾಳ ಒಳ್ಳೆಯ ವಿಷಯಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಡ್ಯೂರಿಂಗ್ ದಿಸ್ ಟೈಮ್. Yes, judgment card. Final. See, according to me, this Emperor card is a Saturn card. Okay, because this is discipline, and he's not an emotional person. And judgment ಏನು ಅಂತಂತ ನೀವೇನು ಮಾಡಿರಿ ಒಳ್ಳೇದು ಮಾಡಿದರೆ ಒಳ್ಳೆಯದು, ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು. ಸಿ ದಿಸ್ ಇಸ್ ಸಮಥಿಂಗ್ ಫೈನಲ್ ಡಿಸಿಷನ್. ಈಗ ಇದನ್ನು ನೋಡೋಣ ಮತ್ತೆ ಏನಿರ್ತೈತಿ. ವಾವ್, ದೇರ್ ಇಸ್ ಅ ಟವರ್ ಕಾರ್ಡ್. ಟವರ್ ಇದೆ. ಸಿ, ದೇರ್ ಇಸ್ ಅ ಕಮ್ಯುನಿಕೇಷನ್. ನೋಡಿರಿ, ನಾನು ಅದನ್ನ ಏನು ಹೇಳತ್ತಿದ್ನಿ, ನೀವು ಯಾವ ವಿಷಯದೊಳಗೆ ಇದೇನು ತೋರಿಸ್ತತಿ ಅಂತಂದ್ರೆ ದುಡ್ಡಾಗಲಿ, ಆರೋಗ್ಯ ಆಗಲಿ, ಅದರೊಳಗೆ ಏನಾದರೂ ಏರುಪೇರುಗಳಿದ್ರೆ ನಮಗೆ ಸದ್ಯ ಒಮ್ಮೆ ದಿಕ್ಕ ತೋಚಂಗಿಲ್ಲ. ಏನು ಮಾಡಬೇಕಪ್ಪ, ಎಷ್ಟು ಮಂದಿ ಎಷ್ಟು ಡಾಕ್ಟರ್ಸ್ ಕಡೆ ಹೋಗೋದು, ಎಷ್ಟು ದುಡ್ಡು ಹಾಕೋದು, ಏನೂ ಸಿಗ್ತಾ ಇಲ್ಲಲ್ಲ ಅಂತಂತಂದ್ರೆ ನಿಮಗೆ ಅದಕ್ಕೆ ಏನಾದರೂ ಒಂದು ಹೊಸದೊಂದು ಏನಾದರೂ ವಿಷಯ ಸಿಗುವಂಥದ್ದು. ಈಗ ನೋಡಿರಿ, ಇಲ್ಲೇನೈತೆ ಅಂತಾರೆ 5 ಆಫ್ ಸೋರ್ಡ್ಸ್. ಕಮ್ಯುನಿಕೇಷನ್ದೊಳಗೆ ಏನಾದರೂ ಆಗೋದು, ಯಾರಾದರೂ ನಿಮಗೆ ಮೋಸ ಮಾಡೋದು, ನೀವು ಅತಿ ನಂಬಿದವರ ನಿಮಗೆ ಮೋಸ ಮಾಡೋದು, ಫ್ರೆಂಡ್ಸ್ ಥರ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು. ಕೆಲವೊಂದು ಸರ್ತಿ ಎಂಥ ವಾದ ವಿವಾದಗಳು ಇರ್ತಾವೆ, ಕೆಲವೊಂದು ಕೋರ್ಟಿಗದು ಹೋಗಿರ್ತಾವೆ, ಮಾಡಿರ್ತಾವೆ. ಸಿ, ಜಜ್ಮೆಂಟ್ ಅಂತಂತಂದರೆ ನಿಮ್ದು ಏನಾದರೂ ಕೋರ್ಟ್ ಕೇಸು ಅಂಥವು ಏನಾದರೂ ಮಾಡಿದರೆ ಅದರೊಳಗೆ ಏನಾದರೂ ಒಂದು ಫೈನಲ್ ಜಜ್ಮೆಂಟ್ ಸಿಗುವಂಥದ್ದು ಫೈನಲ್ ಜಜ್ಮೆಂಟ್ ಸಿಗುವಂಥದ್ದು. ಓಕೆ, ಇದು ಹೆಲ್ತು, ಮನಿ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದರೊಳಗೆ ಎಲ್ಲ ಸೊಲ್ಯೂಷನ್ ಸಿಗುವಂಥದ್ದು. ಇಲ್ಲಿ ನೋಡಿರಿ, ನಿಮ್ಮ ಕಮ್ಯುನಿಕೇಷನ್ದೊಳಗೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂತ ತಿಳ್ಕೊರಿ. ಕಮ್ಯುನಿಕೇಟ್ ಸರಿಯಾಗಿ ಮಾಡೋಕ್ಕೆ ಕಲಿತೀರಿ, ಮತ್ತು ನಿಮ್ಮ ಟೈಮ್ ಕಲಿಸ್ತೈತನು, ಮತ್ತು ನಿಮಗೆ ಎರಡೂ ಆಗ್ತಿರ್ಲಿಲ್ಲ ಅಂತಂತಂದ್ರೆ ನೀವಾದರೂ ಪ್ರಯತ್ನ ಮಾಡಲೇಬೇಕು ಇದಕ್ಕೆ. ಮತ್ತು ಇದು ಹೆಂಗೈತಿ ಕಮ್ಯುನಿಕೇಟ್ ಮಾಡೋದು ಅಂತಂತಂದ್ರೆ, ಅದೇ ಹೇಳಿದಲ್ಲ, ಯಾವುದಾದ್ರೂ ಒಳ್ಳೆ MNC ಕಂಪ್ನಿಗದು ನಿಮಗೆ ಎಲ್ಲಾದರೂ ಚಾನ್ಸಸ್ ಸಿಗುವಂಥದ್ದು. ಜೈಸೆ ನೀವು ಜಾಬ್ ಹುಡುಕಾಡ್ಕೊಂಡು ಯಾರಾದರೂ ಹೋಗೋದು, ಯಾರಾದರೂ ಥರ್ಡ್ ಪಾರ್ಟಿ ನಿಮಗೆ ಹೆಲ್ಪ್ ಮಾಡೋದು, ಒಳ್ಳೆ ಜನರನ್ನು ನೀವು ಭೇಟಿಯಾಗೋದು, ಅಂದರೆ ಒಳ್ಳೆ ಇನ್ಫಾರ್ಮೇಷನ್ ಇರುವಂಥ ಜನರನ್ನು ಭೇಟಿಯಾಗೋದು, ಇನ್ಫ್ಲೂಯೆನ್ಸ್ ಇರುವಂಥ ಜನರನ್ನು ನೀವು ಭೇಟಿಯಾಗೋದು. ಟವರ್ ಏನು ತೋರಿಸುತ್ತೆ ಅಂತಂದರೆ ದರ್ ಇಸ್ ಅ ನ್ಯೂ ಬಿಗಿನಿಂಗ್. ಈಗ ನೋಡಿರಿ, ಹಳಿದೇನಿತ್ತು ಹಳಿದು ಬಿತ್ತು. ಇದೇನು ತೋರಿಸುತ್ತೆ ಅಂತಂದ್ರೆ ಹಳಿದು ಏನಾದರೂ ಇಂಥದ್ದು ಆಗಿರ್ಬೋದು, ನಾವು ಎಫರ್ಟ್ ಹಾಕಿರ್ತೇವೆ, ಆದರೆ ಹೆಂಗಿರ್ತೈತಿ ಅಂತಂದ್ರೆ ಆ ವಿಷಯನ ಸರಿ ಇರೋಂಗಿಲ್ಲ, ಅದ್ರ ಮೇಲೆ ನಾವು ಕೆಲಸ ಮಾಡಿದ್ದೂ ಬೇಕಾರ್ ಇರ್ತೈತಿ. ಸೊ ಇಲ್ಲಿ ಫೌಂಡೇಶನ್ ಸರಿ ಇಲ್ಲ, ಅದಕ್ಕೆ ಇದು ಬಿದ್ದೋಗೈತಿ. ಸೊ ಸಮಥಿಂಗ್ ನ್ಯೂ ಈಸ್ ಕಮಿಂಗ್. ಸೊ ಈಗ ರೀಡಿಂಗ್ ಏನು ಹೇಳ್ತೈತೆ ನೋಡ್ರಿ. ಫಸ್ಟ್ ಏನು ಬಂದೈತಿ 6 ಆಫ್ ಪೆಂಟಕಲ್ಸ್. ಆ ಮನುಷ್ಯನ ಕೈಯೊಳಗೆ ಏನೈತಿ ತಕ್ಕಡಿ ಐತಿ. ಇದರ ಅರ್ಥ ಏನು ಅಂತಂದರೆ ನ್ಯಾಯ. ನಾವು ಯಾರ ಬದಲಾಗಿ ಮಾತಾಡಕತ್ತಿದ್ವಿ, ಶನಿ ಮಹಾರಾಜನ ಬದಲಾಗಿ ಮಾತಾಡಕತ್ತಿದ್ವಿ. ಇಲ್ಲೇ ಎಂಪರರ್ ಕಾರ್ಡ್ ಬಂದೈತಿ, ಇಲ್ಲೇ ಜಜ್ಮೆಂಟ್ ಕಾರ್ಡ್ ಬಂದೈತಿ.
ಸಿ ಸ್ಯಾಟರ್ನ್ ಈಸ್ ಅ ಯೂನಿವರ್ಸಲ್ ಜಡ್ಜ್, ಈಸ್ ಅ ಮರ್ಸಿಲೆಸ್. ನೀವು ಏನು ಮಾಡ್ತೀರಿ, ನೀವು ಏನು ಮಾಡಿರಿ ಅದ್ರ ಬದಲಾಗಿ ಅಷ್ಟೇ ನಿಮಗೆ ಸಿಗೋದು. ಅವ್ರು ಯಾರಿಗೂ ಹೆಚ್ಚು ಕೊಡೋಂಗಿಲ್ಲ, ಕಡಿಮೆನೂ ಕೊಡೋಂಗಿಲ್ಲ. ಅವ್ರದ್ದು ಹೆಂಗೆ ಅಂತಂತಂದ್ರೆ ಜೋ ಹೇ ವೈಸಾ ಹಿ ದೇನ, ಅದು ಅವ್ರದ್ದು ರೂಲ್ ಅದು. ಇಲ್ಲಿ ನೋಡಿರಿ, ಇದನ್ನು ನೀವು ನೋಡಿದ್ರೆ ಹೆಂಗೆ ಅಂತ ಅನ್ಕೋಬೋದು ಅಂತಂದ್ರೆ, ಇದನ್ನು ಅಂದರೆ ನೀವು ರಿಲೇಷನಿಗೆ ಹೋಲಿಸಿ ನೋಡಿದ್ರಿ ಅಂದರೆ ಯಾವುದಾದ್ರೂ ರಿಲೇಷನ್ ಎಂಥದಿರ್ಬೋದು ಜೀವನದೊಳಗೆ, ಕೆಲವೊಬ್ಬರಿಗೆ ಎಂಥದಿರ್ಬೋದು ಅದರೊಳಗೆ ಅನ್ಯೋನ್ಯತೆ ಇರಲಿಕ್ಕಿಲ್ಲ, ಅವರಿಗೆ ಗಿವಿಂಗ್ ಆ್ಯಂಡ್ ರಿಸೀವಿಂಗ್ದೊಳಗೆ ಯಾವುದೋ ಮಜಾ ಇರಲಿಕ್ಕಿಲ್ಲ. ಬಟ್ ಇನ್ನು ಹೆಂಗೆ ಅಂತಂತಂದ್ರೆ ಗುರ್ತಾಗ್ತೈತೆ, ಓ ಅಂದ್ರೆ ಇದನ್ನು ಈ ಸಂಬಂಧವನ್ನು ನಾವು ಸರಿ ಹೆಂಗೆ ಮಾಡಬೇಕು ಅಂತ. ಇದ್ರ ಅರ್ಥ ಏನಂತಂದ್ರೆ, ಯಾರ್ಯಾರಿಗೆ ಜೀವನದೊಳಗೆ ಯಾವ್ಯಾವ ಭಾಗದೊಳಗೆ ಕುಂದು ಕೊರತೆಗಳು ಅದಾವಲ್ಲ ಅವನ್ನೆಲ್ಲ ನೀಗಿಸುವಂಥದ್ದು. ಅಂದ್ರೆ ಆ ಚಾಪ್ಟರ್ ಕ್ಲೋಸ್ ಆಗಾಕತ್ತೈತಿ ಅಂತಂದು ಹೇಳಿ, ಅಂದ್ರೆ ಹೊಸದು ಏನಾದರೂ ಸ್ಟಾರ್ಟ್ ಆಗೋದು. ಆದರೆ ಹೆಂಗೈತೆ ನೋಡ್ರಿ, ಅಲ್ಲಿ ತಕ್ಕಡಿ ಐತಿ. ಅಂದ್ರೆ ಇದರ ಅರ್ಥ ನೀವು ರಿಲೇಷನ್ದೊಳಗೆ ಬ್ಯಾಲೆನ್ಸ್ ಕ್ರಿಯೇಟ್ ಮಾಡಬೇಕು. ಎಷ್ಟು ಇಮೋಷ್ನಲ್ ಇರ್ತಿರಲ್ಲ ನೀವು ಅಷ್ಟೇ ಪ್ರಾಕ್ಟಿಕಲ್ ಆಗಕ್ಕೆ ಬರ್ಬೇಕು, ಅಥವಾ ಎಷ್ಟು ಪ್ರಾಕ್ಟಿಕಲ್ ಇರ್ತಿರಲ್ಲ ಅಷ್ಟೇ ಇಮೋಷ್ನಲ್ ಆಗಕ್ಕೆ ಕಲಿಬೇಕು. ಯಾವುದೂ ಹೆಚ್ಚು ಯಾವುದೂ ಕಡಿಮೆ ಅಂತಂತಿರಬಾರ್ದು. ಮತ್ತೊಬ್ರಿಗೆ ಯಾರಾದರೂ ಹೆಲ್ಪ್ ಮಾಡೋದು. ಸೊ ಇದು ಏನು ತೋರಿಸ್ತೈತಿ ಅಂದ್ರೆ ಒಂದು ರೀತಿಯಿಂದ ಚಾರಿಟಿನೂ ತೋರಿಸ್ತೈತಿ. 12th ಹೌಸ್ ಚಾರಿಟಿ ತೋರಿಸ್ತೈತಿ. ಚಾರಿಟಿ ಮಾಡಿರಿ, ಚಾರಿಟಿ ಮಾಡಿದ್ರೆ ಚಲೋ. ಯಾರಿಗೆ ನೀಡಿ ಪೀಪಲಿಗೆ ಹೆಲ್ಪ್ ಮಾಡಿರಿ ಪಾಪ. ಓಕೆ, ಯಾಕಂತಂದ್ರೆ ಇವತ್ತಿಲ್ಲ ನಾಳೆ ನೀವು ಹೆಲ್ಪ್ ಮಾಡಿದ್ದು ನಿಮಗೆ 2 ಪಟ್ಟು ಅದಕ್ಕೆ ದೇವ್ರು ಏನಾದರೂ ಕೊಟ್ಟೆ ಕೊಡ್ತಾನೆ. ನೀವು ಇವಾಗ ತೊಂದರೆಯೊಳಗೆ ಸಿಕ್ಕಾಕೊಂಡಿರ್ತಿರಲ್ಲ, ಅವಾಗ ಪರಮಾತ್ಮ ನಿಮಗೆ ಹೆಲ್ಪ್ ಮಾಡೇ ಮಾಡ್ತಾನೆ. ಸೊ 12th ಹೌಸ್ ನೀವು ಈಗ ಸದ್ಯ ಚಲೋ ಮಾಡ್ಕೋಬೇಕು ಅಂತಂತಂದ್ರೆ ಡೂ ಸಮ್ ಚಾರಿಟಿ. ಚಾರಿಟಿನೂ ಎಂಥವ್ರ ಸಲುವಾಗಿ ಮಾಡಬೇಕು ಅಂತಂತಂದ್ರೆ, ನಮಗೆ ಯಾರು ಪರಿಚಯ ಇರಂಗಿಲ್ಲ ಅವ್ರಿಗೆ ಚಾರಿಟಿ ಮಾಡೋದು ಬರ್ರಿ. ಯಾರು ಪರಿಚಯ ಇರ್ತಾರೆ ಅವ್ರಿಗೆ ಮಾಡೋಕೆ ಹೋಗ್ಬೇಡ್ರಿ. ಪರಿಚಯ ಇದ್ದವ್ರಿಗೆ ನಾವು ಮಾಡಿದ್ವಿ ಅಂತಂದ್ರೆ ಅವ್ರು ನಮ್ಮ ಕಣ್ಣು ಮುಂದೆ ಯಾವಾಗಲೇ ಬರ್ತಿರ್ತಾರೆ. ಸೊ ಮನುಷ್ಯಂದು ಒಂದು ನೇಚರ್ ಏನಂತಂತಂದರೆ ಎಕ್ಸ್ಪೆಕ್ಟ್ ಮಾಡೋದು. ಅಯ್ಯೋ ನಾವು ಅವ್ರಿಗೆ ಮಾಡಿದ್ವಲ್ಲ, ಅವ್ರು ಯಾಕೆ ಮಾಡಲಿಲ್ಲ ನಮಗೆ, ಇಂಥದ್ದೆಲ್ಲ ಬರ್ತೈತೆ, ಎಲ್ಲರ ತಲೆಗೂ ಬರ್ತೈತೆ. ಇಟ್ ಈಸ್ ವೆರಿ ಕಾಮನ್. ಸೊ ಯಾರು ಪರಿಚಯ ಇಲ್ಲಲ್ಲ ಅವ್ರಿಗೆ ಮಾಡಿರಿ. ಯಾಕಂದ್ರೆ ಸ್ಯಾಟರ್ನ್ ಏನು ರಿಪ್ರೆಸೆಂಟ್ ಮಾಡ್ತೈತಿ ಅಂದರೆ, ಸ್ಯಾಟರ್ನ್ ಬಡವ್ರನ್ನ, ಲೋ ಕ್ಲಾಸ್ ಜನರನ್ನ, ಅಂಥವ್ರನ್ನ ರಿಪ್ರೆಸೆಂಟ್ ಮಾಡ್ತಾರೆ ಅವರು. ಅಂದರೆ ಯಾರು ಶ್ರಮಜೀವಿಗಳಿರ್, ಲೋ ಕ್ಲಾಸ್ ಅಂತಂದ್ರೆ ಆ ಥರದ ಲೋ ಕ್ಲಾಸ್ ಅಂತಂತಲ್ಲ, ಈ ಡೈಲಿ ವೇಜಸ್ ಮೇಲೆ ಕೆಲಸ ಮಾಡೋರು, ಯಾರೆಲ್ಲ ಒಟ್ಟು ಡೈಲಿ ವೇಜಸ್ ಮೇಲೆ ಎಲ್ಲರ ಕೆಲಸ ಮಾಡ್ತಿರ್ತಾರಲ್ಲ ಆ ಥರದ ಕಾರ್ಮಿಕರನ್ರಿ, ಲೇಬರ್ ಗ್ರೂಪ್ ಅನ್ರಿ, ಆ ಥರ ಜನರಿಗೆ. ಸೊ ಸ್ಯಾಟರ್ನ್ ಈಗ ಸದ್ಯ ಸ್ಯಾಟರ್ನ್ ನೀವು ಇಂಪ್ರೂವ್ ಮಾಡ್ಕೋಬೇಕು ಅಂತಂತಂದ್ರೆ, ಇನ್ ಕೇಸ್ ನಿಮ್ಮ ಚಾರ್ಟ್ನೊಳಗೆ ಸ್ಯಾಟರ್ನ್ ಏನಾದರೂ ನೀಚಿರ್ಬೋದು, ಅಥವಾ ಯಾವುದಾದ್ರೂ ಅವ್ರಿಗೆ ಬೆನಿಫಿಟ್ದು ಮನಿ ಇಲ್ಲ ಅಂಥ ಮನೆಯೊಳಗೆ ಅವ್ರು ಇರ್ಬೋದು. ಸೊ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿರ್ಬೋದು. ಸೊ ನೀವು ಚಾರಿಟಿ ಮಾಡಿರಿ. ನೋಡಿರಿ, ನಾ ಇನ್ನೊಂದು ಹೇಳೋಕೆ ಇಷ್ಟಪಡ್ತೇನೆ. ಯಾವತ್ತೂ ಸ್ಯಾಟರ್ನ್, ರಾಹು ಮತ್ತು ಕೇತುನ ಯಾವಾಗೂ ದೋಷ ಕೊಡಬೇಡ್ರಿ ಅವ್ರಿಗೆ. ಶನಿಗೆ ನಾವು ಪೀಡಾಕಾರಕ ಅಂತೇವೆ. ಯೂಶ್ವಲಿ ಜನ ಬಯ್ಯೋ ಮುಂದೆ ಅಂತಿರ್ತಾರೆ, ಅಯ್ಯೋ ಇದೇನಪ್ಪ ಶನಿ ಪೀಡೆ ಅಂತ. ಯಾವಾಗೂ ಅನ್ನಕ್ಕೆ ಹೋಗ್ಬೇಡ್ರಿ. ಶನಿ, ರಾಹು ಮತ್ತು ಶುಕ್ರ 3 ಮಂದಿ ನಿಮಗೆ ಭರ್ಪೂರ್ ಪೈಸಾ ದೇತೆ ಹೇ, ಭರ್ಪೂರ್. ಇವ್ರ ಕಾಂಬಿನೇಷನ್ ಬಂತು ಅಂತಂತಂದ್ರೆ ಕುಂತು ತಿನ್ನಕ್ಕೆ ರೊಕ್ಕ ಕೊಡ್ತಾರೆ ಅವ್ರು ನಿಮಗೆ. ಸೊ ಅದಕ್ಕೆ ನೀವು ಯಾವುದೇ ಗ್ರಹಗಳಿಗೂ ಎಂದೂ ಭಯಕ್ಕೆ ಹೋಗ್ಬೇಡ್ರಿ, ಅದು ಯಾವುದೇ ಗ್ರಹ ಇರಲಿ. ಅಯ್ಯೋ ರಾಹು ಆ ತೊಂದರೆ ಕೊಡ್ತಾನೆ, ಈ ತೊಂದರೆ ಕೊಡ್ತಾನೆ, ಬಿಲ್ಕುಲ್ ನೈ. ರಾಹು ಕೇತುನ ಶಂಕರ್ ಮಹಾರಾಜ್ ಇದನ್ನು ಮಾಡ್ತಾರೆ, ಕಂಟ್ರೋಲ್ ಮಾಡ್ತಾರೆ. ಶಂಕರ್ ಅಂತಂದ್ರೆ ಶಿವಜಿ ಕಂಟ್ರೋಲ್ ಮಾಡ್ತಾರೆ ಅವ್ರನ್ನ. ಅದಕ್ಕೆ ಯಾವಾಗರೆ ದೇವ್ರಿಗೆ ಅಭಿಷೇಕನೂ ಮಾಡಿಸುತ್ತೆ ಬರ್ರಿ. ನನಗನ್ಸಿದ ಮಟ್ಟಿಗೆ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟು ಮಾಡ್ಬೋದಾ ಯಾವುದರ ವಿಷಯದೊಳಗೆ. ಬಹುತೇಕ ಮನಿ ಕೊಂಡ್ಕೋಬೋದು, ಹೊಸ ಬಿಗಿನಿಂಗ್ ಮನಿ ಕೊಂಡ್ಕೋಬೋದು, ಅಥವಾ ನೀವೇನಾದರೂ ಲ್ಯಾಂಡ್ ಪರ್ಚೇಸ್ ಮಾಡ್ಬೋದು. ನೋಡಿರಿ, ಆ ವ್ಯಕ್ತಿ ಅಲ್ಲಿ ಹಿಂದೆ ಪ್ರಾಪರ್ಟಿ ಐತೆ ನೋಡಿರಿ, ಹಿಂದೆ ಪ್ರಾಪರ್ಟಿ ಇದೆ. ಸೊ 12th ಹೌಸ್ ಏನು ಸಿಗ್ನಿಫೈ ಮಾಡ್ತೈತಿ ಅಂದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸನ್ನು ತೋರಿಸ್ತದೆ. ನೀವು ಯಾವುದಾದ್ರೂ ದೊಡ್ಡ ವಿಷಯದೊಳಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡುವಂಥ ವಿಷಯ ಬರಬಹುದು. ಸೊ ಸೆಕೆಂಡ್ ಈಸ್ ನೈಟ್ ಆಫ್ ಕಪ್ಸ್. ನೈಟ್ ಆಫ್ ಕಪ್ಸ್ ಇದು ಪ್ರೀತಿಗೆ ಸಂಬಂಧಪಟ್ಟಂಥದ್ದು. ಯಾರಿಗಾದರೂ ಮದುವೆ ಬದಲಾಗಿ ನಾವು ಯಾವಾಗ ವಿಚಾರ ಮಾಡ್ತೇವಲ್ಲ ಆವಾಗ 12th ಹೌಸನ್ನು ನಾವು ಕನ್ಸಿಡರ್ ಮಾಡ್ತೇವೆ. ಬಿಕಾಸ್ 12th ಹೌಸ್ ರಿಪ್ರೆಸೆಂಟ್ಸ್ ಯುವರ್ ಬೆಡ್ರೂಮ್. ಸೊ ದಿಸ್ ಶೋಸ್ ಬೆಡ್ರೂಮ್. ಯಾರಿಗೆ ಮದುವೆ ಸಲುವಾಗಿ ನೀವೇನಾದರೂ ವಿಚಾರ ಮಾಡಾಕತ್ತಿದ್ರಿ ಅಂತಂದ್ರೆ ಪ್ರಪೋಸಲ್ಸ್ ಬರುವಂಥದ್ದು, ಮ್ಯಾರೇಜ್ ಆಗುವಂಥದ್ದು, ಈ ಥರದ ಘಟನೆಗಳು ನಡೆಯುವಂಥದ್ದು. ಯಾರಾದರೂ ಪ್ರೀತಿಗಾಗಿ ಬಯಸ್ತಾ ಇದ್ದರೆ ಅವ್ರನ್ನ ಯಾರಾದರೂ ಹುಡ್ಕೊಂಡು ಬರೋದು, ಅಥವಾ ಆ ಥರದ ಕ್ರಿಯೇಟಿವಿಟಿ ಆಗುವಂಥದ್ದು ಅಂತಂತಂದ್ರಿ. ಇದು ಕ್ರಿಯೇಟಿವಿಟಿ ಅಂದರೆ ಮಕ್ಕಳಿಗೂ ಸಂಬಂಧಪಟ್ಟಂಥದ್ದು. ಫಿಫ್ತ್ ಹೌಸ್ ದಿಸ್ ಶೋಸ್ 5th ಹೌಸ್ ಆಲ್ಸೋ. ಆಮೇಲೆ ಒಂಥರ ಇದು ಇಮ್ಯಾಜಿನೇಷನ್ನು ತೋರಿಸ್ತೈತಿ. ಯಾಕಂತಂತಂದ್ರೆ 12th ಹೌಸ್ ಈಸ್ ಯುವರ್ ಇಮ್ಯಾಜಿನೇಷನ್. ಡೀಪ್ ಹಂಗೆ ವಿಚಾರ ಮಾಡೋದು ಅಂದರೆ 12th ಹೌಸ್ ಅಂತಂತಂದ್ರೆ ಒಂಥರ ನಾವು ಸಮುದ್ರ ಅಂತ ತಿಳ್ಕೊತೇವೆ. ಸಮುದ್ರದ ತಳದಲ್ಲಿ ಇರುವಂಥ ವಿಷಯ, ಆ ವಿಷಯವನ್ನು ಅದು ಸಿಗ್ನಿಫೈ ಮಾಡ್ತೈತಿ. ಸೊ ಡೀಪ್ ಹಂಗೆ ವಿಚಾರ ಮಾಡೋದು.
ಪ್ರೀತಿ ಪ್ರೇಮದ ಬದಲಾಗಿ ರೊಮ್ಯಾಂಟಿಕ್ ಆಗಿ ವಿಚಾರ ಮಾಡೋದು, ಯಾವುದಾದ್ರೂ ಸಂಬಂಧಗಳಲ್ಲಿ ಸ್ವಂತಕ್ಕೆ ಇನ್ವಾಲ್ವ್ ಮಾಡ್ಕೊಳ್ಳೋದು, ಈ ಥರದ ವಿಚಾರಗಳು ಇಲ್ಲಿ ನಡೀತಾವೆ. ಓಕೆ, ಸೊ ನೆಕ್ಸ್ಟ್ ಈಸ್ ಏಸ್ ಆಫ್ ಪೆಂಟಿಕಲ್ಸ್. ನಾನು ಆಗಾಗ ಹೇಳಿದಂಗೆ ಇದಕ್ಕೆ ಲಕ್ಷ್ಮಿ ಯೋಗ ಅಂತಂತಾರೆ. ಫೈನಾನ್ಸ್ ರಿಲೇಟೆಡ್ ನಿಮಗೆ ಡೋರ್ಸ್ ಓಪನ್ ಆಗ್ತಾವೆ. ನೀವು ಎಲ್ಲೇ ಒಂಥರ ಹತಾಶರಾಗಿದ್ರಿ, ನಿಮಗೆ ಒಳ್ಳೆ ಚಾನ್ಸಸ್ ಸಿಗುವಂಥದ್ದು. ಏನಾದರೂ ನೀವು ಎಲ್ಲರೂ ಇನ್ವೆಸ್ಟ್ ಮಾಡ್ಬೇಕಂತಂದ್ರೆ ಹಂಗೆ, ಅಥವಾ ಜಾಬಿಗೆ ಎಲ್ಲರೂ ಹುಡುಕಾಡಕತ್ತಿದ್ರಿ ಅಂತಂದು ಹಂಗೆ, ಅಂದ್ರೆ ದುಡ್ಡಿನ ಹರಿವು ನಿಮಗೆ ಸಿಗ್ತೈತಿ. ಅಂದ್ರೆ ದುಡ್ಡಿನ ಹರಿವು ನಿಮ್ಮೆಡೆಗೆ ಬರ್ತೈತಿ. ಸೊ ನಿಮಗೆ ಅದ್ರ ಸಲುವಾಗಿ ಹೊಸ ಡೋರ್ಸ್ ಓಪನ್ ಆಕಾವ, ಹೊಸ ಚಾನ್ಸಸ್ ಸಿಗ್ತಾವೆ ನಿಮಗೆ. ಸೊ ನೀವು ಒಳ್ಳೆ ಚಾನ್ಸಸನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಈಗ ಒಳ್ಳೆ ಅಪಾರ್ಚುನಿಟೀಸ್ ಬರ್ತಾವೆ. ಅಥವಾ ಯಾವುದಾದ್ರೂ ಬಿಸ್ನೆಸ್ ಅದು ನೀವು ಮಾಡಬೇಕು ಅಂತಂದು ಹೇಳಿ ನೀವು ವಿಚಾರ ಮಾಡೋದು, ಹೊಸ ಯಾವುದಾದ್ರೂ ವೆಂಚರಿಗೆ ನೀವು ತಯಾರಾಗೋದು, ಆ ಥರದ ಅಡ್ವೆಂಚರ್ ಮಾಡಬೇಕು ಅಂತಂದೇಳಿ ನಿಮ್ಮ ತಲೆಯೊಳಗೆ ಬರೋದು. ಆಮೇಲೆ ಈ ಕಾರ್ಡ್ ನೋಡಿದರೆ ಏನು ಹೇಳ್ಬೋದು ಅಂತಂದರೆ, ಇದು ಏಸ್ ಆಫ್ ಪೆಂಟಕಲ್ಸ್ ಅಂತಂತಂದರೆ ಇದು ಬರೀ ನೀವು ಮಾಡೋ ಪ್ರಯತ್ನದಿಂದ ಅಷ್ಟೇ ನಿಮಗೆ ಸಿಗ್ತೈತಿ ಅಂತಲ್ಲ, ಇದಕ್ಕೆ ನಿಜವಾಗ್ಲೂ ದೈವಿ ಕೃಪೆನೂ ಇರ್ತೈತಿ. ಇದಕ್ಕೆ ಇದು ಮ್ಯಾನಿಫೆಸ್ಟೇಷನ್ನು ತೋರಿಸ್ತೈತೆ. ನೀವೇನಾದರೂ ಮ್ಯಾನಿಫೆಸ್ಟು ಮಾಡ್ತಾ ಇರ್ಬೋದು. ಅಂದರೆ ನನಗೆ ಈ ಥರ ಜಾಬ್ ಬೇಕು, ಅಥವಾ ನಾನು ಹಿಂಗೆ ಇನ್ವೆಸ್ಟ್ ಮಾಡ್ತೇನೆ, ನನಗೆ ಇಷ್ಟು ವಾಪಸ್ ಬೇಕು, ಇಷ್ಟು ರಿಟರ್ನ್ದಾಗ ಬೇಕು ಅಂತ ನೀವೇನಾದರೂ ಅನ್ಕೋತಿರ್ಬೋದು. ಅದಕ್ಕೆ ಒಂಥರ ದೈವಿ ಬೆಂಬಲನೂ ಬಂದಂಗೆ. ಈಗ ಹೆಂಗೆ ಅಂತಂತಂದ್ರೆ, ನೀವು ಮಾಡೋದಕ್ಕೆ ಅದು ಕೆಲಸ ಆಗೋದಕ್ಕೆ ಆ ಥರ. ಅಂದರೆ ಇಟ್ಸ್ ಎ ಗುಡ್ ಟೈಮ್. ಸೊ ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದರೆ ನಿಮ್ಮ ಹತ್ರ ಅಬಂಡನ್ಸ್ ಬರ್ತಾ ಇದೆ. ಸೊ ನೆಕ್ಸ್ಟ್ ಈಸ್ ಎಂಪರರ್ ಕಾರ್ಡ್ ಏನು ಹೇಳ್ತೈತಿ ಅಂತಂತಂದ್ರೆ, ಒಂದು ಡಿಸಿಪ್ಲಿನ್ ಹೇಳ್ತೈತಿ. ಸರಿ ಹೆಂಗೆ ಕೆಲಸ ಮಾಡಬೇಕು, ನೀವೇನು ಕೆಲಸ ಮಾಡಿರಲ್ಲ ಆ ಕೆಲಸಕ್ಕೆ ತಕ್ಕಂಗೆ ನಿಮಗಿಲ್ಲಿ ರಿವಾರ್ಡ್ ಸಿಗ್ತದೆ. ಬಿಕಾಸ್ ಸ್ಯಾಟರ್ನ್ ಈಸ್ ಅ ಯೂನಿವರ್ಸಲ್ ಜಡ್ಜ್. ನೋಡಿರಿ, ಈ ವ್ಯಕ್ತಿ ಈ ಸೀಟಿಗೆ ಬರಬೇಕು ಅಂತಂತಂದರೆ ಹಂಗಂತೂ ಬಂದಿಲ್ಲ. ಸೊ ಇದು ಹೆಂಗೆ ಅಂತಂತಂದರೆ, ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ಜೀವನ ನಿರ್ಮಾಣ ಮಾಡ್ಕೊಳ್ಳುವಂಥದ್ದು ಇದೊಂದು ಟೈಮಿಗೆ. ಅಂದರೆ ಒಂಥರ ಒಂದು ಸ್ಟ್ರಕ್ಚರ್ ಸಿಗ್ತೈತಿ ಈಗ ಸದ್ಯ ನಿಮಗೆ. ನೀವು ಜೀವನದಲ್ಲಿ ಜೀವನ ಯಾವ ಥರ ಬೇಕು ಅಂತ ನೀವು ಅಂದ್ಕೊಂಡಿದ್ರಲ್ಲ ಆ ಥರ ನಿಮಗೆ ಈಗ ಸದ್ಯ ಜೀವನ ಸಿಗ್ತದೆ. ಬಟ್ ಫ್ರ್ಯಾಂಕ್ಲಿ ಅಂತಂದ್ರೆ ನೀವು ಅದರೆಡೆಗೆ ಕೆಲಸ ಮಾಡಬೇಕು. ನೀವು ಬರೀ ನಾನೇನು ಕೆಲಸ ಮಾಡೋಂಗಿಲ್ಲ, ಆ ರೇವತಿ ನಕ್ಷತ್ರದೊಳಗೆ ಹೋಗೈತಿ ನನಗೆಲ್ಲ ಆಗ್ತೈತಿ ಕುಚ್ ನೈ ಮಿಲೇಗ. ನೇಚರ್ದು ಒಂದು ಲಾ ಏನು ಅಂತಂತಂದರೆ, ಕಾಮ್ ಕರೋ ಫಿರ್ ಬೆನಿಫಿಟ್ ಮಿಲೇಗ, ಅದರ್ವೈಸ್ ಕುಚ್ ನೈ. ಸೊ ನೀವು ಕೆಲಸ ಮಾಡಬೇಕು. ಕೆಲಸ ಮಾಡಬೇಕು ಅಂತಂತಂದರೆ ನೋಡ್ರಿ, ನಿಮಗೆ ಎಲ್ಲರಿಗೂ ಗೊತ್ತಿರ್ತೈತಿ ನಾವು ಯಾವ ವಿಷಯದೊಳಗೆ ನಾವು ಕಡಿಮೆ ಅದೇವಿ ಅಂತಂದು ಹೇಳಿ ಪ್ರತಿಯೊಬ್ಬರಿಗೂ ಗೊತ್ತಿರ್ತೈತಿ. ಸಪೋಸ್ ನಿಮಗೆ ಸರಿ ಹಿಂಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿರಲಿಲ್ಲ, ನಿಮಗೆ ಫೋಕಸ್ ಮಾಡೋಕ್ಕಾಗ್ತಿರಲಿಲ್ಲ ಅಂತಂದ್ರೆ ಎಷ್ಟಾಗೈತೆ ಅಷ್ಟು ಫೋಕಸ್ ಮಾಡೋಕ್ಕೆ ಕಲೀರಿ. ಅಥವಾ ಸಣ್ಣ ಪುಟ್ಟ ವಿಷಯಗಳಿಗೆ ಹೆದರಿಕೆ ಬರ್ತಿತ್ತು ಅಂತಂತಂದ್ರೆ ಲೀಡರ್ಶಿಪ್ ಕ್ವಾಲಿಟೀಸನ್ನು ಬೆಳೆಸ್ಕೊಳಕ್ಕೆ ನೋಡಿರಿ, ಡಿಸಿಪ್ಲಿನ್ಫುಲಿ ಇರಾಕ್ಕೆ ಕಲೀರಿ. ಆಮೇಲೆ ಆದಷ್ಟು ಬ್ಯಾಲೆನ್ಸ್ಡ್ ಇರಾಕ್ಕೆ ಕಲೀರಿ. ಮತ್ತು ಹೆಂಗಂತಂದ್ರೆ ಫ್ಯಾಕ್ಟ್ ಬೇಸಿಸ್ ಮೇಲೆ ವಿಷಯಗಳ ಮೇಲೆ ನಿರ್ಧಾರ ತೊಗೊಳಕ್ಕೆ ಕಲೀರಿ. ಅಂದರೆ ಒಬ್ಬ ಲೀಡರ್ಶಿಪ್ ಕ್ವಾಲಿಟೀಸ್ ಇರುವಂಥ ಒಬ್ಬ ಒಳ್ಳೆಯ ವ್ಯಕ್ತಿಯೊಳಗೆ ಒಳ್ಳೆ ವ್ಯಕ್ತಿ ಹೆಂಗಿರ್ತಾನಲ್ಲ ಆ ಥರ ಆಗಬೇಕು. ಅಂದರೆ ನಿಮಗೆ ಹೆಂಗಂತಂದ್ರೆ ಯು ವಿಲ್ ಗೆಟ್ ರಿಸಲ್ಟ್ಸ್. ನೋಡಿರಿ, ದೊಡ್ಡದೇನಾದರೂ ಒಂದು ಕಾಂಕರ್ ಮಾಡಬೇಕು ಅಂತಂದರೆ, ದೊಡ್ಡದೇನಾದರೂ ಒಂದು ಕ್ರ್ಯಾಕ್ ಮಾಡಬೇಕು ಅಂತಂದರೆ ಆ ಥರದ ಕ್ವಾಲಿಟೀಸ್ ನಮ್ಮಲ್ಲಿರಬೇಕಲ್ಲ. ನೀವು ಲೀಡರ್ಶಿಪ್ ಕ್ವಾಲಿಟೀಸ್ ಇರೋರನ್ನ ಬರೀ ಫಾಲೋ ಮಾಡ್ಕೊತಾನೆ ಇರೋಕ್ಕಿಂತಲೂ ನೀವು ಆ ಥರದ ಲೀಡರ್ಶಿಪ್ ಕ್ವಾಲಿಟೀಸ್ ನಿಮ್ಮಲ್ಲಿ ನೀವು ಬೆಳೆಸ್ಕೊಳಕ್ಕೆ ಕಲೀರಿ. ಇದೇನು ತೋರಿಸ್ತೈತೆ ಅಂದರೆ ಫಾದರ್ ಫಿಗರು, ಮೆಂಟೋರು, ನಿಮ್ಮ ಗುರುಗಳು, ಆಮೇಲೆ ಒಂಥರ ರಿಲಿಜನು, ಈ ಥರದ ವಿಷಯಗಳನ್ನೆಲ್ಲ ಇದು ರಿಪ್ರೆಸೆಂಟ್ ಮಾಡ್ತೈತೆ. ನೀವು ಒಳ್ಳೆಯ ವಿಷಯಗಳನ್ನು ಅಳವಡಿಸಿಕೊಂಡಿದ್ದರೆ ಆದರೆ ಪವರ್, ಪೊಸಿಷನ್, ಅಥಾರಿಟಿ ಈ ಥರದ ವಿಷಯಗಳೆಲ್ಲ ನಿಮ್ಮ ಜೀವನದಲ್ಲಿ ಈಗ ಬರ್ತಾವೆ. ಅದಕ್ಕಾಗಿ ನೀವು ಪ್ರಯತ್ನ ಪಡಬೇಕಷ್ಟೇ. ಈಗ ಹೆಂಗೈತಿ ಅಂತಂತಂದ್ರೆ, ಟೈಮ್ ಸರಿ ಇದ್ದಾಗ ನೀವು ಒಂದು ಸ್ವಲ್ಪ ಪ್ರಯತ್ನ ಪಟ್ಟರು ಸಾಕು, ಲಘುನ ಕ್ಲಿಕ್ ಹಾಕಿರ್ತಾವೆ ವಿಷಯಗಳು. ಈಗ ನೋಡಿರಿ, ಜಡ್ಜ್ಮೆಂಟ್ ಕಾರ್ಡ್ ಏನು ಹೇಳ್ತೈತಿ, ಸಪೋಸ್ ಈಗ ಎಷ್ಟೋ ದಿನ ಆಗಿತ್ತು ನೀವು ಅದನ್ನು ಆಗಕತ್ತಿರಲಿಲ್ಲ ಕೆಲಸ ಅಂತ ಇಟ್ಕೋರಿ. ದಿಸ್ ಗಿವ್ಸ್ ಅ ಸೆಕೆಂಡ್ ಚಾನ್ಸ್. ಅವರೆಲ್ಲ ನಿಮ್ಮ ಪಿತೃಗಳು ನಿಮಗೆ ಹೆಲ್ಪ್ ಮಾಡ್ತಾರೆ. ಬಟ್ ಏನಂದ್ರೆ ಬಕಾಯ್ದ ತುಂಬಿ ಭೀ ಕಾಮ್ ಕರ್ನಾ ಚಾಹಿಯೆ.
ಈ ಕಾರ್ಡ್ ಇನ್ನೊಂದು ವಿಷಯ ಏನು ಹೇಳ್ತೈತಿ ಅಂತಂದ್ರೆ, ನಮಗೆ ಟೈಮ್ ಇದ್ದಾಗ ನಾವೇನು ಮಾಡಿದ್ವಿ ಅಂದ್ರೆ ನಾವು ಬೇರೆದವ್ರಿಗಾಗಿ ಕೆಲಸ ಮಾಡಿದ್ವಿ, ಬೇರೆದವ್ರಿಗಾಗಿ ಪ್ರಾರ್ಥನೆ ಮಾಡಿದ್ವಿ. ಈಗ ಹೆಂಗೈತಿ ಅಂತಂದ್ರೆ ನಿಮ್ಮ ಟೈಮ್ ಬಂದೈತಿ, ಈಗ ನಿಮ್ಮ ಟೈಮ್ ಬಂದಿರ್ತದಲ್ಲ, ನಿಮ್ಮ ಟೈಮಿಗೆ ಯಾರ್ದರೆ ಪ್ರಾರ್ಥನೆಯೊಳಗೆ ನೀವಿರ್ತೀರಿ, ಅದಕ್ಕೆ ಫಲ ನಿಮಗೆ ಸಿಗ್ತೈತಿ. ಸೊ ದಿಸ್ ಈಸ್ ಅ ವೆರಿ ಬ್ಯೂಟಿಫುಲ್ ಟೈಮ್ ಯು ಕ್ಯಾನ್ ಸೇ. ಸೊ ಇದಕ್ಕಾಗಿ ಏಂಜಲ್ ಏನು ಗೈಡೆನ್ಸ್ ಹೇಳಾಕತ್ತಾರ ಅಂತಂದು ಹೇಳಿ ನೋಡೋಣ. ಓಕೆ, ಓಪನ್ ಯುವರ್ ಹಾರ್ಟ್. ನಾನು ಹೇಳಿದೆ ನಿಮಗೆ ಚಾರಿಟಿ ಮಾಡಿರಿ, ಮುಕ್ತ ಮನಸ್ಸಿನಿಂದ ಚಾರಿಟಿ ಮಾಡಿರಿ. ಕಮ್ಯುನಿಕೇಷನ್ ಸರಿ ಇರಲಿಲ್ಲ ಅಂತಂತಂದ್ರೆ ಕಮ್ಯುನಿಕೇಷನ್ ಮೇಲೆ ಕೆಲಸ ಮಾಡಿರಿ. ಯಾವುದಾದ್ರೂ ಸಂಬಂಧಗಳಲ್ಲಿ ಕಮ್ಯುನಿಕೇಷನ್ ಅದು ಕೊರತೆ ಇತ್ತು ಅಂತಂದ್ರೆ ಮುಕ್ತವಾಗಿ ಮಾತಾಡೋಕ್ಕೆ ಕಲೀರಿ. ಮುಕ್ತವಾಗಿ ಮಾತಾಡಿ, ನೀವು ಮಾತಾಡಿದ್ರಿ ಅಂತಂದ್ರೆ ಟೈಮೂ ಸರಿ ಇರ್ತೈತೆ, ನಿಮ್ಮ ಕೆಲಸ ಆಗಿ ಹೋಗಿಬಿಡ್ತೈತೆ ಆ ಟೈಮ್ದೊಳಗೆ. ಶೇರ್ ಯುವರ್ ಗಿಫ್ಟ್ಸ್. ಸೇಮ್. ಬಿ ವಾಟ್ ಯು ವಾಂಟ್ ಟು ಅಟ್ರ್ಯಾಕ್ಟ್. ಓಕೆ, ಮೊದಲು ವಿಚಾರ ಮಾಡಿರಿ. ನನಗೆ ಈ ಟೈಮ್ ಪೀರಿಯಡ್ದೊಳಗೆ ಮೊದಲು ವಿಚಾರ ಮಾಡಿರಿ ಡಿಸಿಪ್ಲಿನ್ಫುಲಿ. ನನಗೇನು ಬೇಕು ಅದನ್ನೇ ಅಟ್ರ್ಯಾಕ್ಟ್ ಮಾಡಕ್ಕೆ ನೋಡಿರಿ. ಯು ವಿಲ್ ಗೆಟ್ ಇಟ್ ಶ್ಯೂರ್ಲಿ. ಈಗ ನನಗೆ ಪ್ರಾಸ್ಪೆರಿಟಿ ಬೇಕಪ್ಪ, ಅದು ಪ್ರಾಸ್ಪೆರಿಟಿ ಬೇಕು. ಸೊ ಮ್ಯಾನಿಫೆಸ್ಟ್ ಮಾಡಕ್ಕೆ ನೋಡಿರಿ, ಜರ್ನಲಿಂಗ್ ಮಾಡಕ್ಕೆ ನೋಡಿರಿ, ವಿಜುವಲೈಸ್ ಮಾಡಿರಿ, ಮೆಡಿಟೇಷನ್ ಮಾಡಿರಿ. ನಮಗೇನು ಬೇಕು ಅದನ್ನು ವಿಜುವಲೈಸ್ ಮಾಡಿ ಎಷ್ಟಾಕೈತೆ ಅದನ್ನು ಆದಷ್ಟು ಲಘು ಪಡ್ಕೊಳಕ್ಕೆ ನೋಡಿರಿ. ಯಾಕಂದ್ರೆ ನಿಸರ್ಗನೂ ಅದಕ್ಕೆ ಹೆಲ್ಪ್ ಮಾಡ್ತತಿ ನಿಮಗೆ. ಯಾವುದಾದ್ರೂ ಸಂಬಂಧದಲ್ಲಿ ಇಂಟ್ರೆಸ್ಟ್ ಇತ್ತು, ನಿಮಗೆ ರಿಲೇಷನ್ದೊಳಗೆ ಇಂಟ್ರೆಸ್ಟ್ ಇತ್ತು, ಆ ರಿಲೇಷನ್ ಮ್ಯಾನಿಫೆಸ್ಟ್ ಮಾಡಕ್ಕೆ ನೋಡಿರಿ. ಸೊ ಯಾವ ಥರದ ಎನರ್ಜಿ ನಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡ್ತಾವ ಅಂತಂದು ಹೇಳಿ ನೋಡೋಣ ಇದಕ್ಕೆ. ಓಕೆ, ಎಸ್, ಕಮ್ಯುನಿಕೇಷನ್. ಕಮ್ಯುನಿಕೇಷನ್ ಸರಿ. ಮರ್ಕ್ಯುರಿ, ಎಕ್ಸಾಕ್ಟ್ಲಿ. ನೋಡಿರಿ, ರೇವತಿ ನಕ್ಷತ್ರ ಏನು ಅಂತಂದ್ರೆ ಅದರ ಓನರ್ ಯಾರು ಅಂತಂದ್ರೆ ಮರ್ಕ್ಯುರಿ. ಸೊ ಮರ್ಕ್ಯುರಿ ಏನು ಹೇಳ್ತೈತಿ ಅಂದ್ರೆ ನೀವು ಕಮ್ಯುನಿಕೇಷನ್ ಹೇಳ್ತೈತಿ, ನಿಮ್ಮ ಸಾಮರ್ಥ್ಯವನ್ನು ಹೇಳ್ತೈತಿ, ಆಮೇಲೆ ನಿಮ್ಮ ನೆಟ್ವರ್ಕಿಂಗ್ ಹೇಳ್ತೈತಿ, ನಿಮ್ಮ ಶಾರ್ಟ್ ಟರ್ಮ್ ಟ್ರಾವೆಲಿಂಗ್ಸ್ ಹೇಳ್ತೈತಿ, ನೀವೆಷ್ಟು ಕರೇಜಿಯಸ್ಲಿ ಕೆಲಸ ಮಾಡ್ತೀರಿ ಅನ್ನೋದನ್ನು ಹೇಳ್ತೈತಿ, ನಿಮ್ಮ ಸ್ಕಿಲ್ಸ್ ಹೇಳ್ತೈತಿ. ಸೊ ಇದ್ರ ಮೇಲೆಲ್ಲ ನೀವು ಕೆಲಸ ಮಾಡಿರಿ ಅಂತ ಹೇಳಕತ್ತೈತಿ. ಎಸ್, ಯು ವರ್ಕ್ ಆನ್ ಯುವರ್ ರಿಲೇಷನ್ಶಿಪ್ಸ್. ನಾನು ಅದಕ್ಕೆ ಫಸ್ಟ್ಗೆ ಹೇಳಿದೆ. ರಿಲೇಷನ್ಶಿಪ್ನೊಳಗೆ ಯಾವಾಗೂ ಕೊಡುತುಗಳು ವ್ಯವಹಾರ ಒಂದೇ ಥರ ಇರ್ತಾವೆ. ಅವಾಗಿನ ಒಂಥರ ಅನ್ಯೋನ್ಯತೆ ಬೆಳಿತೈತಿ. ಈಗ ಹೆಂಗೈತಿ ಅಂತ ನಿಮ್ದು ಯಾವುದಾದ್ರೂ ರಿಲೇಷನ್ದಲ್ಲಿ ಏನಾದರೂ ಏರುಪೇರುಗಳಿದ್ದರೆ ಅದೆಲ್ಲ ಸರಿ ಹೋಗುವಂಥದ್ದು. ಆದರೆ ಇಷ್ಟೇ ಅಂತಂತಂದರೆ ನೀವು ಪ್ರಯತ್ನ ಪಡಬೇಕು ಅಷ್ಟೇ, ಮತ್ತು ಏನೂ ಇಲ್ಲ. ದೆರ್ ಈಸ್ ಅ ಡೆತ್ ಕಾರ್ಡ್. ಡೆತ್ ಕಾರ್ಡ್ ಅಂತಂದರೆ ದಿಸ್ ಇಸ್ ಅ ಟವರ್. ಎಷ್ಟು ಕರೆಕ್ಟ್ ಬಂದೈತೆ ನೋಡಿರಿ. ಫಸ್ಟಿಗೂ ಇದೇ ಬಂದೈತಿ, ಲಾಸ್ಟಿಗೂ ಇದೇ ಬಂದೈತಿ. ಸೊ ಇದರ ಅರ್ಥ ಒಂದು ಟ್ರಾನ್ಸ್ಫಾರ್ಮೇಷನ್ ಬರಾಕತ್ತೈತಿ, ಒಂದು ದೊಡ್ಡದೊಂದು ಚೇಂಜ್ ಬರಾಕತ್ತೈತಿ. ನೀವು ರೆಡಿ ಇರಬೇಕಷ್ಟೆ. ನೋಡಿರಿ, ವಿಜುವಲೈಸ್ ಮಾಡೋಕ್ಕೂ ನೀವೇ ರೆಡಿ ಇರಬೇಕು, ಮೆಡಿಟೇಷನ್ ಮಾಡೋಕ್ಕೂ ನೀವೇ ರೆಡಿ ಇರಬೇಕು, ಫೋಕಸ್ಡ್ ಇರೋಕ್ಕೂ ನೀವೇ ರೆಡಿ ಇರಬೇಕು, ಎಲ್ಲದಕ್ಕೂ ನಾವೇ ರೆಡಿ ಇರಬೇಕು. ನೋಡಿ, ನಮ್ಮ ಸಲುವಾಗಿ ಯಾರಾದರೂ ಕೆಲಸ ಮಾಡ್ತಾರೆ, ಟೈಮ್ ಬರ್ತಿರ್ತಾವೆ, ಟೈಮ್ ಹೋಗ್ತಿರ್ತಾವೆ. ಈಗ ಅದಕ್ಕೆ ಹೇಳ್ತಾರಲ್ಲ, ಗಾಳಿ ಬಿಟ್ಟಾಗ ತುರ್ಕೊಂಡವನ ಶಾಣೆ ಅಂತಂದು ಹೇಳಿ. ಸೊ ಈ ಹೆಂಗಂತಂದ್ರೆ ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಟೈಮ್. ಇದು ಲಕ್ಷ್ಮೀ ಯೋಗ. ನಿಮಗೆ ಲಕ್ಷ್ಮೀ ದೇವಿ ನಿಮ್ಮ ಮೇಲೆ ಕೃಪಾ ಮಾಡ್ತಾಳೆ. ಲಕ್ಷ್ಮಿ ಅಂತಂದ್ರೆ ಬರೀ ದುಡ್ಡು ಅಂತಂತಲೇ ಇಟ್ಕೋಬೇಡ್ರಿ ನೀವು. ಯಾವುದೇ ವಿಷಯದೊಳಗೆ ಆ ಎನರ್ಜಿ ನಿಮ್ಮ ಜೊತೆ ಕೆಲಸ ಮಾಡಬಹುದು. ಸೊ ಇಷ್ಟೇ ಏನಂತಂದ್ರೆ ಅದಕ್ಕೆ ಅವಕಾಶ ಮಾಡಿಕೊಡ್ರಿ ನೀವು. ಸೊ ನಾವು ಇನ್ನೊಂದು ಡೆಕ್ ತಗೊಳ್ಳೋಣ. ದಿಸ್ ಈಸ್ ಅ ಫಾರ್ಚೂನ್ ಟೆಲ್ಲಿಂಗ್ ಕಾರ್ಡ್ಸ್. ಓಕೆ, ಲೆಟ್ ಅಸ್ ಸಿ. ಇಲ್ಲಿ ನಿಮಗೆ ಪರ್ಟಿಕ್ಯುಲರ್ ಆಗಿ ಏನು ಕೆಲಸ ಮಾಡಬೇಕು ಅನ್ನೋದನ್ನ ಅದು ಹೇಳ್ತೈತಿ. ನೋಡಿರಿ, ಇಲ್ಲಿ ಎಷ್ಟು ಕರೆಕ್ಟಾಗಿ ಬಂತು. ರಿಲೇಷನ್ಶಿಪ್ಸ್ ಅಂದ್ರೆ ನಾನು ಹೇಳಿದ್ದೆ, ರಿಲೇಷನ್ಶಿಪ್ ಮೇಲೆ ವರ್ಕ್ ಮಾಡಬೇಕಾಗಿತ್ತು, ಅದು ಬಂತು. ಕಮ್ಯುನಿಕೇಷನ್, ರೇವತಿ ನಕ್ಷತ್ರ, ಬುಧ ಅದರದ ಓನರ್. ಸೊ ಕಮ್ಯುನಿಕೇಷನ್ ಮೇಲೆ ನೀವು ಕೆಲಸ ಮಾಡಬೇಕು.
ಕನೆಕ್ಟ್ ಟು ಅರ್ತ್. ಓಕೆ, ನಿಮ್ಮನ್ನು ನೀವು ಗ್ರೌಂಡಿಂಗ್ ಮಾಡ್ಕೋತೀರಿ ಅಥವಾ ನೇಚರ್ ಜೊತೆ ನೀವು ಎಷ್ಟು ಕನೆಕ್ಟೆಡ್ ಇರ್ತೀರಿ ಅಥವಾ ಡಿವೈನ್ ಎನರ್ಜಿ ಜೋಡಿ ಎಷ್ಟು ನೀವು ಕನೆಕ್ಷನ್ದೊಳಗೆ ಇರ್ತೀರಿ, ನಿಮಗೆ ಅಷ್ಟೇ ಪ್ರಾಫಿಟ್ ಐತಿ. ನೆನಪಿರಲಿ, ಪ್ರಾಫಿಟ್ ಐತಿ ಅಂತಂದು ಯಾಕೆ ಹೇಳಿದೆ ಗೊತ್ತಾ? ಸ್ಯಾಟರ್ನಿಗೆ 10ನೇ ಮನೆ ಕೊಟ್ಟಾರ, 11ನೇ ಮನೆ ಕೊಟ್ಟಾರ. 10ನೇ ಮನೆ ಅಂತಂತಂದ್ರೆ ನಿಮ್ಮ ಪ್ರೊಫೆಷನ್, 11ನೇ ಮನೆ ಕುಂಭರಾಶಿ ಅಂತಂದ್ರೆ ನಿಮ್ಮ ಪ್ರಾಫಿಟ್. ಕೆಲಸನೂ ಕೊಡ್ತಾನೋ, ಪ್ರಾಫಿಟ್ಟು ಕೊಡ್ತಾನವ. ಬಟ್ ಹೆಂಗಂತಂದ್ರೆ ಶನಿ ಸಿಗ್ನಿಫೈಸ್ ಹಂಬಲ್ನೆಸ್. ನೀವೆಷ್ಟು ಹಂಬಲ್ ಇರ್ತೀರಿ, ಎಷ್ಟಾದ್ರೆ ಟುವರ್ಡ್ಸ್ ಗಾಡ್ ಅನ್ರಿ, ಮನುಷ್ಯರನ್ರಿ, ಯಾರೇ ಅನ್ರಿ, ಎಷ್ಟು ನಿಮ್ಮಲ್ಲಿ ಹಂಬಲ್ನೆಸ್ ಇರ್ತೈತಿ, ಎಷ್ಟು ಗ್ರೌಂಡೆಡ್ ಇರ್ತೀರಿ ನೀವು, ಅಷ್ಟು ನಿಮ್ಮ ಜೀವನಕ್ಕೆ ಚಲೋ. ಅದು ಇರದೇ ಹೋದರೆ ಬೆಳೆಸ್ಕೊಡ್ರಿ. ಆ ಥರದ ನೇಚರ್ ಬೆಳೆಸ್ಕೊಡ್ರಿ. ಇವೆಲ್ಲ ಅನ್ನಿಸ್ತಾವ ಸಣ್ಣ ಸಣ್ಣ ವಿಷಯ ಅಂತ, ಬಟ್ ದೇ ಹ್ಯಾವ್ ದೇರ್ ಓನ್ ಇಂಪಾರ್ಟೆನ್ಸ್. ಓಕೆ, ಕೀಪ್ ಮೂವಿಂಗ್ ಫಾರ್ವರ್ಡ್, ಯು ಗಾಟ್ ದಿಸ್. ಓಕೆ, ಯಾವುದೇ ಕಾರಣಕ್ಕೂ ಬೇಜಾರಾಗಿ ನಿಲ್ಲುವಂಥ ಪರಿಸ್ಥಿತಿ ಅಂತೂ ಇಲ್ಲ. ಅಥವಾ ಆ ಥರದ ಪರಿಸ್ಥಿತಿ ಬಂದರೂ ಸಹಿತ ಧೈರ್ಯ ಮಾಡಿ ಮುಂದೆ ಹೋಗಕ್ಕೆ ಕಲೀರಿ. ಬ್ರಿಂಗ್ ಲೈಟ್ ಇನ್ ಟು ಸಂಬಡೀಸ್, ವಾಟ್ ಈಸ್ ದಿಸ್? I don't know. Wait, see, this print is very light. ಸಾರಿ, ತಪ್ಪು ತಿಳ್ಕೊಬೇಡ್ರಿ. ದಿಸ್ ಪ್ರಿಂಟ್ ಈಸ್ ವೆರಿ ಲೈಟ್. ನಾನು ಅದಕ್ಕೆ ಈಗ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ತೊಗೊಂಡು ನೋಡಿದೆ ನಾನು. ಬ್ರಿಂಗ್ ಲೈಟ್ ಇನ್ ಟು ಸಂಬಡೀಸ್ ಡಾರ್ಕ್ ಸ್ಕೈ. ಇದನ್ನೇ ಏನು ಹೇಳಿದೆ ನಾನು? ಸಿ, ಡೂ ಚಾರಿಟಿ. ಯಾರದರೆ ಜೀವನದೊಳಗೆ ಯಾವುದೇ ರೀತಿಯಿಂದ ಕತ್ಲಿರ್ಬೋದಲ್ಲ, ಯಾರಿಗಾದರೂ ಫೈನಾನ್ಷಿಯಲ್ ಹೆಲ್ಪ್ ಇರ್ಬೋದು, ಯಾರಿಗಾದರೂ ಅಡ್ವೈಸದ ಹೆಲ್ಪ್ ಇರ್ಬೋದು. ಸೊ ಯಾರು ನೀಡಿ ಅದಾರಲ್ಲ ಅವರು ನಿಮ್ಮ ಹತ್ರ ಬಂದರೆ ಮುಕ್ತ ಮನಸ್ಸಿನಿಂದ ಹೆಲ್ಪ್ ಮಾಡಿ ಅಂತ. ಓಕೆ, ಸಿ, ದಿಸ್ ಕಮಿಂಗ್ ಪೀರಿಯಡ್ ಈಸ್ ವೆರಿ ಆಸ್ಪಿಷಿಯಸ್. ಇದರದ್ದು ಲಾಭ ನೀವು ತೊಗೊಳ್ತೀರಿ ಅಂತ ನಾನು ಅಂದ್ಕೊಂಡೀನಿ. ನಾನು ಇದನ್ನು ಏನು ಮಾಡಿದೆ ಅಲ್ಲ, ಇದೇನು ನನಗೆ ಚಾನಲೈಸ್ ಆಯಿತು ಹಂಗಾಯಿತು ಅಂತ ನಾನು ಏನೂ ಹೇಳೋಂಗಿಲ್ಲ. ಈಗ ಸದ್ಯ ಟ್ರಾನ್ಸಿಟ್ ಏನೈತಲ್ಲ, ಈ ಟ್ರಾನ್ಸಿಟದ ಬೇಸ್ ಮೇಲೆ ನಾನು ಇದನ್ನು ಮಾಡೀನಿ. ಸೊ ತಾವು ಯಾರೆಲ್ಲ ಈ ಚಾನಲ್ ಫಸ್ಟ್ ಟೈಮ್ ಬಂದಿದ್ದರೆ ವಿಡಿಯೋ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೀವೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರಿ, ನನಗೆ ಎಷ್ಟು ಪ್ರೀತಿ ಬರ್ತದೆ ಗೊತ್ತಾ? ಥ್ಯಾಂಕ್ ಯು ಸೋ ಮಚ್. ನಾನು ಅಂದ್ಕೊಂಡಿದ್ದೀನಿ ಯಾವಾಗ ನನ್ನ 1000 ಸಬ್ಸ್ಕ್ರೈಬರ್ಸ್ ಆಗ್ತಾರಲ್ಲ, ನಾನು ಆನ್ಲೈನ್ ರೀಡಿಂಗ್ ಬರಬೇಕು ಅಂತ ನಾನು ವಿಚಾರ ಮಾಡಿದ್ದೀನಿ. ಸೊ ತಾವೆಲ್ಲರೂ ಹೆಲ್ಪ್ ಮಾಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ, ಮತ್ತು ಹೆಲ್ಪ್ನೂ ಮಾಡಿರಿ ಅಂತಲೂ ಹೇಳ್ತೀನಿ, ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಥ್ಯಾಂಕ್ ಯು.